ಹಾಸನ ಜಿಲ್ಲೆಯ ಯಲಗುಂದ ಗ್ರಾಮದಲ್ಲಿ ಪಾರ್ಟಿ ನಶೆಯಲ್ಲಿ ಚಲಾಯಿಸ್ತಾ ಇದ್ದ ಫಾರ್ಚುನರ್ ಕಾರು ಮನೆಗೆ ಗುದ್ದಿದ ಘಟನೆ ನಡೆದಿದೆ. ಪೂರ್ದಮ್ಮ ದೇವಸ್ಥಾನದಿಂದ ಬರ್ತಾ ಇದ್ದ ಕಾರು ನಿಯಂತ್ರಣ ತಪ್ಪಿ ಮನೆಯ ಮುಂಭಾಗದ ಕಾಂಪೌಂಡ್ ಗೋಡೆಯನ್ನ ಹಾರಿ ನೇರವಾಗಿ ಮನೆಯ ಬಾಗಿಲಿಗೆ ಗುದ್ದಿದೆ. ಗುದ್ದಿದ ರಭಸಕ್ಕೆ ಮನೆಯ ಛಾವಣಿ ಭಾಗಶಃ ಕುಸಿದು ಭಾರೀ ಹಾನಿಯಾಗಿದೆ. ಅದೃಷ್ಟವಶಾತ್ ಘಟನೆ ಸಂಭವಿಸಿದ ವೇಳೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಕಾರಿನಲ್ಲಿ 5 ಮಂದಿ ಯುವಕರು ಪ್ರಯಾಣಿಸ್ತಾ ಇದ್ದು 4 ಗಾಯಗಳಾಗಿವೆ. ಅವರಲ್ಲಿ ಓರ್ವನ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಗಂಭೀರ ಗಾಯಗೊಂಡ ಯುವಕರಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. KA02 MU 4538 ಸಂಖ್ಯೆಯ ಬೆಂಗಳೂರು ನೋಂದಣಿ ಹೊಂದಿರುವ ಫಾರ್ಚುನರ್ ಕಾರು ಇದಾಗಿದೆ. ದುದ್ದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಮದ್ಯಪಾನದ ನಶೆಯಲ್ಲಿ ವಾಹನ ಚಾಲನೆ ಮತ್ತೊಮ್ಮೆ ಭಾರೀ ಅನಾಹುತಕ್ಕೆ ಕಾರಣವಾಗಿದೆ. ಒಳಗಡೆ ಯಾರ ಕೂತ್ರೆ ಕತೆ ಏನು? ಅಯ್ಯೋ